ಉಡಿಯಾಕಿ ನನಗ ಹಾ ಹಾ ಉಡಿಯಕ್ಕಿ ಹಾಕತ್ತಾರ ಊರು ಬಿಟ್ಟು ಕಳ್ಸತ್ತಾರ. ಅಣ್ಣ ದಯವಿಟ್ಟು ಇಲ್ಲಿ ಅಲ್ಲಿ ಹಿಂದ ತಾಯಂದ್ರ ನೋಡ್ರಿ ಇಲ್ಲಿ ಎದ್ ನಿಂತಾರ, ದಳಕ್ ಕೊಡ್ರಿ ದಯವಿಟ್ಟು, ಕೈ ಮುಗಿತೀವಿ ಅಣ್ಣ. ಅಲ್ಲ ಎಲ್ಲರ ಕಾರ್ಯಕ್ರಮ ಅದಾವಂದ್ರ ದಯವಿಟ್ಟು ಬೈಕ್ನ್ಯಾಗ ಕಾರ್ನ್ಯಾಗ ಬರ್ತಿರ್ತೀರಿ ಅಣಗುಡ್ರಿ, ಇನ್ನೊಂದು ಕೈ ಮುಗಿದು ಕೇಳ್ಕೊತೀನ್ರಿ ಅಣ್ಣ, ಕಾರ್ಯಕ್ರಮಕ್ಕೆ ಬರುವಾಗ ಗಾಡಿ ಮೆಲ್ಕ ಬರ್ರಿ. ಇನ್ನೇಗ ಬರುವಾಗ ಇಲ್ಲಿ ಘಟಪ್ರಭದಿಂದ ಬರುವಾಗ ಒಂದು ಬೈಕ್ ಆಕ್ಸಿಡೆಂಟ್ ಆಗೈತ್ರಿ ಅಣ್ಣ, ಯಾರಂತ ಗೊತ್ತಿಲ್ಲ ಪಾಪ, ಅಣ್ಣಾಗ ಬಾಳ ಪೆಟ್ಟತ್ತಿತ್ತು. ಯಾಕಂದ್ರ ನಾವಿಲ್ಲಿ ಇವತ್ತು ಈ ಊರ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಊರ ಸಿಗ್ತೀವ್ರಿ ಅಣ್ಣ, ಪರ್ಸೋನಾಗ್ಲಿ ಮುತ್ತೋನಾಗ್ಲಿ ನಾವಾಗ್ಲಿ ಯಾರಾಗ್ಲಿ ನಿಮಗೆ ಸಿಗ್ತೀವಣ್ಣ. ಆದ್ರ ಹಡದ ತಂದೆ ತಾಯಿ ಬಂಧು ಬಳಗ ನಮಗೋಸ್ಕರ ಮನ್ಯಾಗ ಕಾಯ್ತಿರ್ತಾರ, ಕಾರ್ಯಕ್ರಮ ನೋಡಕ್ ಬರ್ತಿರ್ತೀರಣ್ಣ. ದಯವಿಟ್ಟು ಬೈಕ್ ಮೇಲೆ ಬರೋರು ನಿಧಾನಕ್ಕೆ ಬರ್ರಿ ಅಣ್ಣ, ಕೈ ಮುಗಿದು ಕೇಳ್ಕೊಂತೀವಿ, ನಮಗೋಸ್ಕರ ನಮ್ಮ ಫ್ಯಾಮಿಲಿ ಮನ್ಯಾಗ ಕಾಯ್ತಿರ್ತೀರಿ ಅಣ್ಣ. ದಯವಿಟ್ಟು ನೋಡ್ರಿ ಅಲ್ಲಿ ಬಂದು ಬಿದ್ದಿತ್ರಿ ಬೈಕ್ ಮ್ಯಾಗ, ಅಣ್ಣ ಏನಾಗಿತ್ತ ನಾ ನೋಡ್ಕೊಂಡ್ ಬಂದೆ, ಈಗ ಇರ್ಲಿ ಅಂತ ಹೇಳ್ತಾಕ ಈಗ ಮತ್ತೊಂದು ಗೀತೆ ಜಾನು ಒಂದು ಗೀತೆ ಹಾಡ್ತಾಳ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಾರುತಿ ಅನ್ನೋರು ದಯವಿಟ್ಟು ಒಂದೆರಡು ಮಾತು ಮಾತಾಡ್ಬೇಕು ನಮ್ಮ ಪರಶುವಣ್ಣವ್ರ ಬಗ್ಗೆ. ಹೊಲಿ ಹೊಲಿ ನಿಜವಾಗಿ ಬಹಳ ಹಾರ್ಟ್ಲಿ ಪರ್ಸನ್ ರೀ ನಮ್ಮ ಮಾರುತಿ ಅಣ್ಣ. ಇವತ್ತು ಈ ಭಾಗದಾಗ ನಾವು ಘಟಪ್ರಭಾ ಆಗ್ಲಿ ಗೋಕಾಕ್ ಆಗ್ಲಿ ಕಾರ್ಯಕ್ರಮಕ್ಕೆ ಯಾವುದೇ ಕಲಾವಿದರು ಬರ್ಲಿ ಯಾರ ಬರ್ಲಿ ಅವ್ರನ್ನ ಪ್ರೀತಿಯಿಂದ ಮನಿ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿ ಊಟ ವ್ಯವಸ್ಥೆ ಪ್ರತಿಯೊಂದು ಮಾಡುವಂತ ನಿಜವಾಗಿ ಸರಳ ಜೀವಿ ಅಣ್ಣ. ಅವ್ರ ಬಗ್ಗೆ ನಾವು ಎಟ್ಟು ಹೇಳಿದ್ರು ಕಮ್ಮಿನ. ಒಂದ್ಸರಿ ನಮ್ಮ ಕಲಾವಿದರ ಪರವಾಗಿ ತಾವೆಲ್ಲರೂ ಕೂಡ ಜೋರ ಚಪ್ಪಾಳೆ ನಮ್ಮ ಮಾರುತಿ ಅನ್ನೋರಿಗೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಷಯ ಏನಿಲ್ರಿ ನೋಡ್ರಿ, ನಾವು 4 ಮಂದಿಗೆ ಬೇಕಾಗಿರ್ತೀವಿ ಅಂದ್ರೆ ಮತ್ತ ಎಲ್ಲಾರನು ನಮ್ಮ ಕಲಾವಿದ್ರನ್ನ ನಾವು ನಮ್ಮ ಮನಿಗ್ ಕರ್ಸ್ದಿಲ್ಲ ಅಂದ್ರ ಮತ್ ಯಾರು ಕರ್ಸವ್ರಿ? ಅವ್ರ ಕಡೆ ಹೋದಾಗ ನಮಗ ಸತ್ಕಾರ ಮಾಡಿರ್ತಾರಲ್ಲ ಅವ್ರ, ಅದನ್ನ ಜೋರಾಗಿ ಹೇಳ್ಬೇಡ ಅಣ್ಣ, ಮೈಲಾರಿ ಅಣ್ಣ ಬ್ಯಾಡ. ಓಕೆ, ಧನ್ಯವಾದಗಳನ್ನ. ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬಂದ್ರಿ. ನಿಜವಾಗಿರಿ ಅಣ್ಣ, ನಮ್ಮ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮ ಅಂದ್ರೆ ಬಹಳ ಎಟ್ಟದೂರಿದ್ರು ಕೂಡ ಬರೀತೀವಿ. ಯಾಕಂದ್ರ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವ್ ಏನ ಮಾಡಿದ್ರು ಬಹಳ ಸದಾ ಚಿರೋರಣೆ ಆಗಿರ್ತೀವ್ರಿ ಅಣ್ಣ. ಯಾರಪ್ಪಂದ ಏನೈತಿ ಬೆಳಗಾವಿ ಜಿಲ್ಲೆ ನಮ್ಮದೈತಿ ಅಂತ ಹೇಳ್ತಾ ಅಂತೂ ಇಂತೂ ಈ ಸರ RCB ಗೆದ್ದಪ್ಪ, ಬಹಳ ಎಣ್ಣೆ ಮ್ಯಾಚ್. ಅವ್ರ ಅಕ್ಕಲ್ ತಗೊಂಡು ಹೋಗಿಬಿಡ ಕೇಳಿಲ್ಲ ಒಂದ ನಿಮಿಷ. ಪರ್ಸು ಅಣ್ಣನ ಬದ್ದಲ ಒಂದ್ ಮಾತು ಹೇಳ್ಬೇಕ್ರಿ. ಪರ್ಸು ಅಣ್ಣಾಗಂತೂ ಪಾಪ ಬಾಳ ಆರಾಮಿಲ್ಲ. ಇವತ್ತ ಏನಾಗೈತೆ ಅಂದ್ರ ಬಡಿಗೋಡ್ ಮಂದಿನ ಎಂದೂ ಅವ ಬಿಟ್ಟು ಕೊಡಂಗಿಲ್ಲ. ಯಾಕೆ ಈ ವಿಷಯ ಹೇಳಾಕತ್ತೀನಿ ಅಂದ್ರ, ಮಧ್ಯಾಹ್ನದಾಗ ನಾ ಫೋನ್ ಹಚ್ಚಿದ್ನಿ ಪರ್ಸು ಅಣ್ಣಾಗ, ನಂದೊಂದ್ ಶೂಟಿಂಗ್ದಾಗ ಇದ್ನಿ, ಶೂಟಿಂಗ್ ಮುಗಿಸ್ಕೊಂಡ ಪರ್ಸು ಅಣ್ಣ ಎಲ್ಲಿದಿರಿ ಬಸವಣ್ಣಾಗ ಹಚ್ಚಿದ್ನಿ ನಾ ಫೋನ್. ಬಸವಣ್ಣ ಇದ್ದವ್ರು ಏನಂದ್ರು, ಇಲ್ಲೇ ಚಿಂಚಲ್ಯಾಗದೀನಿ ಅಣ್ಣ. ಒಂದ ಸಣ್ಣ ವಿಷಯ ರೀ, ಚಿಂಚಲೆ ಆಗದೀನಿ. ಯಾಕಣ್ಣ ಮತ್ತ ಹಿಂಗ ನಾ ಬೆಕ್ಕೇರಿ ಆಗದೀನಿ ಬಾ ಅಂತ ಹೇಳಿ ಆ ಟೈಮ್ನಾಗ ಬಸವಣ್ಣರ ಡೈರೆಕ್ಟ್ ಪರ್ಸೋಣ್ಣನ್ ಕರ್ಕೊಂಡ ಬೆಕ್ಕೇರಿಗೆನ ಬಂದಿರ್ರಿ. ಅವಾಗಾದ್ರೂ ಫುಲ್ ಟಯರ್ಡ್ ಆಗಿದ್ರ ಪರ್ಸೋಣ್ಣ, ಅವ್ರಿಗೆ ನಿಲ್ಲಾಕು ಆಗದಾಗಿತ್ತು. ಅಂತ ಸಂದರ್ಭದಾಗೂ ಇಲ್ಲಿ ಬಂದು ನಿಮಗ ಕಾರ್ಯಕ್ರಮ ಕೊಡತ್ತಾರಂದ್ರ ಬಡಿಗೋಡ್ ಮಂದಿ ಮ್ಯಾಗ ಎಷ್ಟು ಪ್ರೀತಿ ಅದಾರ ಅನ್ನೋದ ನೀವ ವಿಚಾರ ಮಾಡ್ರಿ. ಯಾಕಂದ್ರ ಪರ್ಸು ಅಣ್ಣ ಅಂತಿಂತ ಮನುಷ್ಯ ಅಲ್ಲ. ಈಗೊಂದ ಟ್ರೆಂಡ್ ಒಂದ್ ಹೆಸರ ಮಾಡಿದಾನ, ನಮ್ಮ ಮೈಲಾರಿ ಅಣ್ಣ ಮಾಡಿದಾನಂದ್ರು ಪರ್ಸು ಅಣ್ಣನ ಹೆಸರಲ್ಲ. ಪರ್ಸು ಅಣ್ಣನು ಹದಿ ರಿಕಾರ್ಡ್ಗೋ ತಗೊಂಡ ಮಾಡಿದಾನ. ಎಸ್ ಅಣ್ಣ, ನಾ ಏನಾರ ತಪ್ಪು ಮಾತಾಡ್ಲಿ? ಮತ್ತೆ ಅಣ್ಣ ಸಾವಿರಾರು ಸಾಹಿತ್ಯಗಳ ಸರದಾರಿ, ಅವ್ರ ಬಗ್ಗೆ ನಾವೇನ್ ಅವ್ರ ಮುಂದೆ ಯಾವ ಹುಲ್ಲು ಕಡ್ಡಿ ಅಲ್ಲ ನಾವು. ಇವತ್ತ ಅವ್ರ ಏನೋ ಆಗಿ ಹಾಸ್ಪಿಟಲ್ದಾಗ ಇರ್ಬೇಕಾಗಿತ್ತು, ಆದ್ರೆ ನಾ ಇರುದಿಲ್ಲ. ನಿಜವಾಗಿ ಈ ಒಂದು 4-5 ದಿನದ ಹಿಂದೆ ನಾ ಕಲಬುರಗಿ ಜಿಲ್ಲೆ ಒಳಗೆ ಕಾರ್ಯಕ್ರಮ ಮಾಡಿದೇವ್ರಿ ಕಾಕ. ಅವತ್ತು ಕೂಡ ಪರ್ಸೋನಾಗ ಎಷ್ಟು ಹೆಲ್ತ್ ಇದಾಗಿತ್ತಂದ್ರೆ, ಯಾಕಂತ ಕೇಳ್ರಿ, ಮನುಷ್ಯಾಗ ಊಟ ಇಲ್ಲ ಅಂದ್ರು ಬದುಕ್ತಾನ, ನೀರಿಲ್ಲ ಅಂದ್ರು ಬದುಕಬಹುದು. ಆದ್ರೆ ಮನುಷ್ಯಾಗ 1 ದಿನ 2 ದಿನ ನಿದ್ದಿಲ್ಲ ಅಂದ್ರೆ ಜೀವನ ಹೆಂಗಾಗತ್ತೆ ಹೇಳ್ರಿ ಕಾಕ? ಯಾಕಂದ್ರಿ ಮನುಷ್ಯಾಗ ಮಿನಿಮಮ್ 8 ತಾಸರ ನಿದ್ದೆ ಆಗ್ಬೇಕ್ರಿ 1 ದಿನಕ್ಕ. ಆದ್ರೆ ನಮ್ಮ ಕಲಾವಿದ್ರ ಬದುಕು ಹೆಂಗಾಗೈತಂದ್ರಿ ಅಣ್ಣ, ನಿಮ್ಮ ವಿಶ್ವಾಸ ಪ್ರೀತಿ ಎಲ್ಲಿ ಕಳ್ಕೊಳ್ತೀವಿ ಅನ್ನೋದು, ಒಂದು ಗುಳಿಗೆ ತೊಗೊಳೋದು ಮತ್ತ ಸ್ಟೇಜ್ ಹತ್ತೋದು, ಬೆಳತನ ಹಾಡಾಡೋದು ಮತ್ತೆ ಹಗಲಿ ದವಾಖಾನಿಗೆ ಹೋಗುದು. ಕಲಾವಿದರು ನಾವು ಸಾವಿರಾರು ಇರ್ತವ್ರಿ ಅಣ್ಣ, ಆದ್ರೆ ನಾವ್ ಯಾರ ಮುಂದೆ ಯಾಕಂತ ಕೇಳ್ರಿ, ಕಲಾವಿದನನ್ನು ಕಲಾವಿದ ಬೆನ್ ಹಿಂದ್ರಿ. ನಿಮ್ಮ ಮುಂದೆ ನಕ್ಕೋತಾ ಇರ್ತೀವಿ, ನಗಸ್ತೀವಿ, ಹಾಡ್ತೀವಿ, ಕುಣಿತೀವಿ ಕಾಕ, ಹೊಳ್ಳಿ ಮನೆಗೆ ಹೋಗ್ತೀವಿ. ಆದ್ರೆ ನಮಗೂ ನೋವು. ನಿಜವಾಗಿ ಅಣ್ಣಗೆ ಇವತ್ತು ಬರ್ಲಾರ್ದಂತ ಸ್ಥಿತಿ ಒಳಗೂ ಕೂಡ, ಅಣ್ಣ ಬ್ಯಾಡ್ರಿ ನಾವು ಮಾಡ್ಕೊಂಡ್ ಬರ್ತೀವಿ, ಮುತ್ತು ಅಣ್ಣದನ, ನಾದಿನಿ, ಬಸವಣ್ಣ, ಜ್ಯೋತಿ ಎಲ್ಲರೂ ಅದಾರ, ನಾವು ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀವಿ ಅಂದ್ರೆ ಅಣ್ಣ ಒಂದ ಮಾತಾಡಿದ, ಮೈಲಾರಿ ಸತತ 3 ವರ್ಷ ಆದ ನನಗ ನಮ್ಮ ಬಡಿವಾಡ ಮಂದಿ ಕಾರ್ಯಕ್ರಮ ಕೊಡಾಕ. 2 ವರ್ಷ ಬಂದಿನಿ, ಈ ವರ್ಷ 3ನೇ ಸರ ನಾ ಬರಬೇಕು, ನನಗೆ ಬೇಕಾದಲ್ಲ ಅದ
ಅಲ್ಲೇ ಬೇಕಾದ್ರೆ ನಾನು ಹಾಳು ನೀವು ದವಾಖಾನೆ ತೊಗೊಂಡೋದ್ರು ಚಿಂತಿಲ್ಲ, ನಾ ಬಂದು ಸ್ಟೇಜಿಗೆ ಬರ್ತೀನಿ, ಅವ್ರ ಮುಂದೆ ಕೂತ ನನಗೆ ಎಷ್ಟು ಭಗವಂತ ಶಕ್ತಿ ಕೊಡ್ತಾನೆ ಅಷ್ಟು ಹಾಡು ಹಾಡ್ತೀನಿ ಅಂತ ಧೈರ್ಯ ಮಾಡಿ ಇವತ್ತು ನಿಮ್ಮ ಪ್ರೀತಿಗೋಸ್ಕರ ಪರಸೋನವ್ರ ವೇದಿಕೆಗೆ ಬಂದರಲ್ರೇಣ. ನಿಜವಾಗಿ ಆ ಜೋರ ಚಪ್ಪಾಳೆ ರೀ ಅವರಿಗೆ ನಾವೇನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕಮ್ಮಿನ. ಇನ್ನೊಂದು ಹೇಳ್ಬೇಕ್ರಿ ಪರಸೋಣ್ಣನ ಬದ್ದಲ್ಲ, ನನ್ನ ಬೆಕ್ಕೇರಿಯಿಂದ ಅಣ್ಣ ನೀ ಮುಂದೆ ಹೋಗು ನಾ ಬರ್ತೇನೆ ಅಂತ ಹೇಳಿ ಸ್ಲೈನ್ ಹಚ್ಕೊಂಡಾರ್ರಿ ಆ ಟೈಮ್ನಾಗ ಅವ್ರು. ಇಲ್ಲಿ ಬರ್ಬೇಕಾದ್ರ ಒಂದ್ 2 ಸ್ಲೈನ್ ಮುಗಿಸಿ ಈ ಸ್ಟೇಜ್ ಮ್ಯಾಗ ಬಂದಾರ. ಅದಕ್ಕೆ ಹೇಳಾಗತ್ತೀನಿ ನೋಡು ವಾಸು, ಎಲ್ಲ ಹೇಳ್ಬೇಕಾಕೈತಿ, ಕಲಾವಿದ್ರ ತ್ರಾಸ ಅಷ್ಟಿಷ್ಟು ಇರಂಗಿಲ್ಲ. ಈ ಕಡೆ ಸೈಡ್ ನಿಂತವ್ರು ಎಲ್ಲಾರು ಕುಂಡ್ರಿ, ನಾವು ಮಾತಾಡೋದು ಸ್ವಲ್ಪ ಮಂದಿಗೆ ತ್ರಾಸ ಆಗತೈತಿ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಮಾರುತಿಯನ್ನ. ಒಳ್ಳೆಯ ಕಲಾವಿದರು, ವೃತ್ತಿ ಒಳಗ ಡ್ರೈವರ್ ಆಗಿ, ಆಂಬುಲೆನ್ಸ್ ಡ್ರೈವರ್ ಆಗಿ, ಹಲವಾರು ಬಡಬಗ್ಗರಿಗೆ ಆಶ್ರಯರಾಗಿ ನಮ್ಮ ಮಾರುತಿಯನ್ನವರು ಇವತ್ತ ಸಮಾಜ ಸೇವೆಯಲ್ಲಿ ತಾವು ಕೂಡ ತೊಡಗಿಸಿಕೊಂಡಾರ. ಕೊರೋನಾ ಟೈಮಲ್ಲಿ ಹಲವಾರು ರೋಗಿಗಳಿಗೆ ಬಹಳ ಸಹಾಯ ಸಹಕಾರ ನೀಡ್ಯಾರ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಠಸಿರಿಯಲ್ಲಿ ನೀ ಯಾರೇ ಹೇಗದ ಗೋಕಾಕ್ ಜಾತ್ರೆ ಟುಬ್ಬಾ ಮಾರಾಗ್ಯಾನ. ಓಕೆ, ಥ್ಯಾಂಕ್ ಯು. ಜಾನು ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ. ಈ ಗೀತೆ ನಂತರ ಮತ್ತೊಂದಿಷ್ಟು ಕೆಲವು ನಮ್ಮ ಕಾಕಾಗೋಸ್ಕರ ಕುಡಿಯಕ್ಕೆ ಹಾಕ್ತಾರ, ಊರು ಬಿಟ್ಟು ಕಳಿಸ್ತಾರ. ಆದ್ರೆ ಬೆಂಕಿ ಕಾಕ್ನಿ ಹಳೆ ಲವ್ ಇನ್ನೂ ಮರ್ತಿಲ್ಲ ಅಲ್ಲಿ. ಹೌದ ಕಾಕ, ಯಾರು ಚಲೋ ಇರ್ತಾರ ಅವ್ರ ಕ್ಯಾಟ್ ಇರ್ತಾರ. ಎಲ್ಲಿ ಎಲ್ಲಾ ಸುದ್ದಿ ಇರುತ್ತೆ ನೋಡು, ಅಲ್ಲಿ ಹದಿಗೆಟ್ಟಿರ್ತದ ಬಾಳೆ.